500 ರೂಪಾಯಿಯಿಂದ ಪ್ರಾರಂಭ ಮಾಡಿ ಪ್ರತಿದಿನ 1,000 ರೂಪಾಯಿ ಲಾಭನೇ ಗಳಿಸಿ. ದಿನ 2 ಗಂಟೆ ಕೆಲಸ, ಮಿಷಿನ್ ಬೇಡ, ಕೆಲ್ಸದ ಜೊತೆನೆ ಪ್ರಾರಂಭ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ದಿನ 1,000 ರೂಪಾಯಿ ಗಳಿಸಿ. ಇದು ನಿಮ್ಗೆ ಇಂಪ್ರೂವ್ ಆಯ್ತು, ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ಮೇಲೆ ಕೆಲಸನೂ ಕೂಡ ಬಿಟ್ಟು ಫುಲ್ ಟೈಮ್ ಆಗಿ ಇದನ್ನೇ ಮಾಡಬಹುದು. ಲಕ್ಷ ಸಂಪಾದನೆ ಮಾಡಬಹುದಾದಂತಹ ಆಪರ್ಚುನಿಟಿ ಇರುವಂತಹ, ಹೆಚ್ಚು ಬೇಡಿಕೆ ಇರುವಂತಹ ಒಂದು ಬಿಸ್ನೆಸ್ ಇದು. ಈ ರೀತಿ ಬಿಸ್ನೆಸ್ ಇಂದನೇ ಶುರು ಮಾಡಿ ಇವತ್ತು 700 ಕೋಟಿ ಬಿಸ್ನೆಸ್ ಕೊಟ್ಟಿರುವಂತಹ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ಅದು ಕೂಡ ಅವರು ನಮ್ಮ ಕನ್ನಡಿಗರು. ಇಷ್ಟೆಲ್ಲ ಆಪರ್ಚುನಿಟಿ ಇರುವಂತಹ ಒಂದು ಬಿಸ್ನೆಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ತಿಳ್ಕೊಬಹುದು. ನನ್ನ ಚಾನಲ್ ಅಲ್ಲಿ ಬಿಸ್ನೆಸ್ ಐಡಿಯಾಸ್ಗಳು, ಕಡಿಮೆ ಬಂಡವಾಳದಿಂದ ಯಾವ ರೀತಿ ಶುರು ಮಾಡೋದು, ಪ್ರತಿದಿನ 1,000 ರೂಪಾಯಿ ಲಾಭ ಗಳಿಸಬಹುದಾದಂತಹ ಬಿಸ್ನೆಸ್ ಆಪರ್ಚುನಿಟಿಗಳು ವಿಡಿಯೋಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ತರದ ವಿಡಿಯೋಗಳನ್ನ ನೀವೇ ಮೊದಲು ನೋಡಬಹುದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಆಗಿರುವಂತಹ ಜ್ಯೂಸ್ ಇಂಡಸ್ಟ್ರಿ ಬಗ್ಗೆ, ಅದನ್ನ ಚಿಕ್ಕದಾಗಿ ಪ್ರಾರಂಭ ಮಾಡಿಕೊಂಡು ಪ್ರತಿದಿನ 1,000 ರೂಪಾಯಿ ಲಾಭನ ನಿಮ್ ಕೆಲ್ಸದ ಜೊತೆನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜ್ಯೂಸ್ ಇಂಡಸ್ಟ್ರಿ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಈ ಜ್ಯೂಸ್ ಬಿಸ್ನೆಸ್ ಯಾವತ್ತೂ ಕೂಡ ಫೇಲ್ ಆಗಲ್ಲ. ಬಿಂದು ಜೀರಾ ಅನ್ನುವಂತಹ ವಿಶೇಷವಾದಂತಹ ಪಾನೀಯ ಮುಖಾಂತರ ನಮ್ಮ ಕನ್ನಡಿಗರು ಶುರು ಮಾಡಿದಂತಹ ಒಂದು ಚಿಕ್ಕ ಕಂಪನಿ ಮತ್ತು 700 ಕೋಟಿ ಆದಾಯ ಮಾಡುವಂತಹ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಅವ್ರು ಯಾವ ರೀತಿ ಕೇವಲ ಒಂದು 10,000ದಿಂದ ಶುರು ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ರು ಅನ್ನೋಂತಹ ವಿಷಯನೂ ಕೂಡ ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದು ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ವಿಡಿಯೋನು ಕೂಡ ಇದೆ, ಹೋಗಿ ನೋಡಿ. ಸೊ ಇವಾಗ ಈ ಬಿಸ್ನೆಸ್ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನೀವು ಕೂಡ ಬೆಳಿಬಹುದು. ಅತಿ ಮುಖ್ಯವಾಗಿ ಬೇಕಾಗಿರೋದು ಆಸಕ್ತಿ. ನಿಮ್ಗೆ ಈ ಜ್ಯೂಸ್ ರಿಲೇಟೆಡ್ ಆಗಿ ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಇರಬೇಕು. ಮತ್ತೆ ಇವಾಗ ಬೇಸಿಗೆಗಾಲ ಇರೋದ್ರಿಂದ ಈ ಜ್ಯೂಸ್ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಒಂದು ಪ್ರಶಸ್ತವಾದಂತಹ ಒಂದು ಸಮಯ ಅಂತಾನು ಹೇಳ್ಬೋದು. ಬಿಡುವಿನ ಸಮಯದಲ್ಲಿ ಪ್ರತಿದಿನ ಒಂದು 2 ಗಂಟೆ ಫ್ರೀ ಮಾಡಿಕೊಂಡು ಈ ಬಿಸ್ನೆಸ್ ನ ಮಾಡಿಕೊಂಡು ಹಣ ಮಾಡಬಹುದು. ಸಣ್ಣ ಪ್ರಮಾಣದ ಶ್ರಮದ ಅವಶ್ಯಕತೆ ಇರುತ್ತೆ. ಇದಕ್ಕೆ ಕಟ್ಟಿಂಗ್ ಮಾಡುವಾಗ ಯಾವ್ದು ಮಿಷಿನ್ಗಳು ಯಾವ್ದು ತಗೊಳಕ್ ಹೋಗ್ಬೇಡಿ. ನಾನು ಹೇಳ್ಕೊಡೋ ಮೆಥಡ್ ಅಲ್ಲಿ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಸೀಲಿಂಗ್ ಮಿಷಿನ್ ಇದ್ರೆ ಸಾಕು. ಅದು ಒಂದು 1,000 ರೂಪಾಯಿಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಆನ್ಲೈನ್ ಅಲ್ಲೂ ಸಿಗುತ್ತೆ. ಅದೊಂದನ್ನ ತಗೊಳ್ಳಿ ಸಾಕು. ಇನ್ನು ಬೇಕಾಗುವಂತಹ ಸಾಮಗ್ರಿಗಳಿಗೆ 500 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ರೀತಿ ಜ್ಯೂಸ್ ನ ನೀವು ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಅಂದ್ರೆ ಲೆಮನ್ ಜ್ಯೂಸ್ ಆಗಿರ್ಬೋದು, ಕೊಕೊನೆಟ್ ಮತ್ತೆ ಕಾಮಕಸ್ತೂರಿ ಬೀಜ ಎಲ್ಲ ಮಾಡ್ತಾರೆ, ಆ ತರದ್ದಾಗಿರ್ಬೋದು, ಮತ್ತೆ ಕೋಕೋ ಜ್ಯೂಸ್ ಅಂತ ಬರುತ್ತೆ ಅದಾಗಿರ್ಬೋದು, ಸೋಡಾ ಜ್ಯೂಸ್, ಈ ತರದೆಲ್ಲ ತುಂಬಾ ಮಾಡ್ತಾರೆ. ಸೊ ನಾನು ಬಿಗಿನಿಂಗ್ ಅಲ್ಲಿ ಮಾಡೋರಿಗೆ ಒಂದು ಸಿಂಪಲ್ ಆಗಿ ಒಂದೇ ಒಂದು ಜ್ಯೂಸ್ನ ಯಾವ್ದಾದ್ರು ಶುರು ಮಾಡಿ. ಇವಾಗ ಬಿಂದು ಜೀರಾ ಅವ್ರದ್ದು ಯಾವ ರೀತಿ ಶುರು ಮಾಡಿದ್ರು, ಒಂದು ಜೀರಾ ಜ್ಯೂಸ್ನ ಒಂದು ಡಿಫ್ರೆಂಟ್ ಆಗಿ ಇನೋವೇಟಿವ್ ಆಗಿ ಶುರು ಮಾಡಿದ್ರು. ಅದೇ ರೀತಿ ನೀವು ಕೂಡ ಒಂದು ಜ್ಯೂಸ್, ಒಂದು ಉದಾಹರಣೆಗೆ ಲೆಮನ್ ಜ್ಯೂಸ್ ಅಂತಾನೆ ತಿಳ್ಕೊಳ್ಳಿ. ಲೆಮನ್ ಜ್ಯೂಸ್ನ ಒಂದು ವಿಭಿನ್ನ ರೀತಿನಲ್ಲಿ, ಒಂದು ನ್ಯಾಚುರಲ್ ಆಗಿ ಹೋಮ್ ಮೇಡ್ ರೀತಿನಲ್ಲಿ ಮಾಡಿ ಕ್ವಾಲಿಟಿನ ಕಸ್ಟಮರ್ಗೆ ತಲುಪಿಸಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಇದನ್ನ ನೀವು ದೊಡ್ಡದಾಗೂ ಕೂಡ ಮಾಡಬಹುದು. ಸ್ಟಾರ್ಟಿಂಗ್ ಇದನ್ನ ಮಾಡಕ್ಕೆ ಪೌಚ್ ಅಲ್ಲಿ ಮಾಡಿ ಸಾಕು. ಪೌಚ್ ಇದಕ್ಕೆ ಬೇಕಾಗೋದು 8 ಇಂಚು ಉದ್ದ, 4 ಇಂಚು ಆಗಲ್ಲ. PP ಕವರ್ಗಳು ಸಿಗುತ್ತೆ ನಿಮಗೆ, ಟ್ರಾನ್ಸ್ಪರೆಂಟ್ ಕವರ್ಗಳು. ಜ್ಯೂಸ್ನ ಫಸ್ಟ್ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಜ್ಯೂಸು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರಲಿ, ಮತ್ತೆ ಹೆಲ್ತಿ ಆಗಿರ್ಲಿ, ಟೇಸ್ಟಿ ಆಗಿರಲಿ. ಇದು ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ, ಜ್ಯೂಸ್ಗಳು ಅಷ್ಟು ಬೇಗನೆ ಖಾಲಿ ಆಗುತ್ತೆ. ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇರೋದು 200 ml ಪೌಚ್ಗಳು ಬರುತ್ತಲ್ಲ ನೋಡಿ, ಈ ಮಜ್ಜಿಗೆ ಪ್ಯಾಕೆಟ್ ಬರುತ್ತಲ್ಲ, ಲಸ್ಸಿ ಪ್ಯಾಕೆಟ್, ಈ ರೀತಿ ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ, ಆ ರೀತಿ ಪೌಚ್ಗಳು. ಸೊ ಅಷ್ಟೇ ಸಾಕು. ಸ್ಟಾರ್ಟಿಂಗ್ ಮಾಡುವಾಗ 200 ml ಮಾತ್ರ ಮಾಡಿ, ಜಾಸ್ತಿ ಯಾವುದೂ ಬೇಡ. ಇಂಪ್ರೂವ್ ಆಗ್ತಾ ಆಮೇಲೆ ಮಾಡೋರಂತೆ. ಸೊ ರಿಸ್ಕು ಕಡಿಮೆ ಇರುತ್ತೆ. ಇದಕ್ಕೆ ನೀವು ನಾನು ಹೇಳೋದು ಫಿಲ್ಟರ್ ನೀರ್ನ ಯೂಸ್ ಮಾಡಿ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ಫಿಲ್ಟರ್ ನೀರು ಬರುತ್ತೆ. ನೀವು 1,000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಒಂದು 10 ರೂಪಾಯಿ ವಾಟರ್ ಸಾಕಾಗುತ್ತೆ ಅಷ್ಟೇ. ಮತ್ತೆ ಲೆಮನ್ ಮಾಡಿದ್ರೆ ಲೆಮನ್ ಬೇಕಾಗುತ್ತೆ, ಸಣ್ಣ ಪುಟ್ಟ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಷ್ಟೇ. ಇದನ್ನ ಮಾಡೋದಕ್ಕೆ ಹತ್ತಡಿ ಜಾಗ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾಡ್ಕೊಳ್ಳುವಾಗ ಮನೆ ಹತ್ರನೇ ಮಾಡ್ಕೊಳ್ಳಿ, ಇರೋ ಜಾಗದಲ್ಲೇ ಶುರು ಮಾಡಿ. ಚಿಕ್ಕದಾಗಿ ಪೌಚ್ಗಳಿಗೆ ಫಿಲ್ ಮಾಡ್ಕೊಳ್ಳಿ. ಸೀಲಿಂಗ್ ಮಿಷಿನ್ ಇರುತ್ತೆ, ಸೀಲ್ ಮಾಡ್ಕೊಳ್ಳಿ. ಸೊ 200 ml ಪೌಚ್ಗಳನ್ನ ಸೀಲ್ ಮಾಡಿಕೊಂಡು ನೀವು ಮಾರಾಟ ಮಾಡಬೇಕಾಗುತ್ತೆ. ಇವಾಗ ಮುಖ್ಯವಾಗಿ ನೀವು ಈ ಪೌಚ್ ಮೇಲೆ ಒಂದು ಸ್ಟಿಕ್ಕರಿಂಗ್ ನ ಮಾಡಿಸ್ಕೋಬೇಕಾಗುತ್ತೆ. ಸ್ಟಿಕ್ಕರಿಂಗ್ ಏನಪ್ಪಾ ಅಂತ ಹೇಳಿ, ಹೆಲ್ತಿ ಡ್ರಿಂಕ್, ಹೋಮ್ ಮೇಡ್ ಡ್ರಿಂಕ್ ಅಂತ ಹಾಕೊಂಡು 200 ml 10 ರೂಪಾಯಿ ಅಂತ ಸಿಂಪಲ್ ಆಗಿರಲಿ. ಯಾವುದೇ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟಿಂಗ್ ಏನೂ ಮಾಡ್ಸೋಕೆ ಹೋಗಬೇಡಿ. ಇಂಪ್ರೂವ್ ಆದಮೇಲೆ ಎಲ್ಲ ರೀತಿ FSSI ಆಗಲಿ, ಟ್ರೇಡ್ ಲೈಸೆನ್ಸ್ ಆಗಲಿ ಎಲ್ಲ ತೊಗೊಂಡು ಇಂಪ್ರೂವ್ ಮಾಡ್ಕೊಡೋರಂತೆ. ಸ್ಟಾರ್ಟಿಂಗ್ ಮಾಡುವಾಗ ಇಷ್ಟರಿಂದನೇ ನೀವು ಶುರು ಮಾಡಿ. ಒಂದು ಲೇಬಲ್ ಇರಲಿ, ಒಂದು ಇಂಚೀಲ್ ಹಾಕೊಳ್ಳಿ, ತಕ್ಕನಾಗಿ ನೀವು ಕ್ವಾಲಿಟಿ ಕೊಡಿ.
ಒಂದು ಪೌಚ್ಗೆ ಬೀಳುವಂತಹ ಖರ್ಚು 2 ರೂಪಾಯಿ. ಇದನ್ನ ನೀವು ಅಂಗಡಿಯವ್ರಿಗೆ 7 ರೂಪಾಯಿ ಕೊಡಿ, ಅವ್ರಿಗೆ 3 ರೂಪಾಯಿ ಲಾಭ ಸಿಗುತ್ತೆ. ನೀವೆಷ್ಟು ಅವ್ರಿಗೆ ಮಾರ್ಜಿನ್ ಜಾಸ್ತಿ ಕೊಡ್ತೀರಾ, ಅವರು ಬೇಗನೆ ನಿಮ್ಮನ್ನ ಜ್ಯೂಸ್ನ ಪ್ರಮೋಟ್ ಮಾಡ್ತಾರೆ. ಈ ಜ್ಯೂಸ್ಗಳನ್ನ ಕೊಡೋ ಅಂಗಡಿಗಳಿಗೆ ನಿಮ್ಮ ಒಂದು ಜ್ಯೂಸ್ ಬಗ್ಗೆ ಒಂದು A4 ಶೀಟಲ್ಲಿ ಒಂದು ಮಾಹಿತಿನ ಕೊಡಿ. ಈ ರೀತಿ ಜ್ಯೂಸ್ ಹೊಸದಾಗಿ ಲಾಂಚ್ ಮಾಡಿದ್ದೀವಿ, ಆರ್ಗ್ಯಾನಿಕ್ ಜ್ಯೂಸ್, ಇದು ಹೋಮ್ ಮೇಡ್ ಜ್ಯೂಸು, ಹೆಲ್ತ್ಗೆ ಒಳ್ಳೇದು, ಈ ರೀತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂಗಡಿಗಳ ಮುಂದೆ ಹಾಕೋತಾ ಬರಬೇಕಾಗುತ್ತೆ. ಸ್ಟಾರ್ಟಿಂಗು A4 ಶೀಟಲ್ಲೇ ಹಾಕಿ, ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಸ್ಟಿಕ್ಕರಿಂಗ್ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಏನೂ ಬೇಡ, ನೀಟಾಗಿ ಮಾಡ್ಕೊಡ್ತಾರೆ, ನೋಡಿ ಮಾಡಿಸಿ. ಇದಿಷ್ಟು ಬೇಸಿಕ್ಸ್ನ ಮಾಡ್ಕೊಳ್ಳಿ. ಇನ್ನು ನಿಮಗೆ ಹೊಸ ಹೊಸ ಐಡಿಯಾಗಳಿದ್ರೆ ಅದನ್ನು ಕೂಡ ಇಲ್ಲಿಗೆ ಸೇರಿಸ್ಕೊಬಹುದು. ನನ್ನ ಒಂದು ಮೂಲ ಉದ್ದೇಶ ನಿಮ್ಮ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಹೆಸರು ಮಾಡಬೇಕು ಅನ್ನೋದು, ಅರ್ಥ ಆಯ್ತಲ್ವಾ? ಸೊ ಇದಾದ್ಮೇಲೆ ನೀವು ಇದನ್ನ ಇಂಪ್ರೂವೈಸ್ ಮಾಡಿಕೊಂಡು ಜ್ಯೂಸರ್ ಮಿಷಿನ್ಗಳು ಬರುತ್ತೆ, ಸೀಲಿಂಗ್ ಮಿಷಿನ್ಗಳು ಬರುತ್ತೆ, ಮಿಷಿನ್ಗಳನ್ನ ಹಾಕೊಬಹುದು. ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಚಿಕ್ಕ ಮಳಿಗೆನ ತಗೊಂಡು ಒಬ್ರು ಅಥವಾ ಇಬ್ರು ಲೇಬರ್ನ ಇಟ್ಕೊಂಡು ನೀವು ಒಂದು ಬ್ರ್ಯಾಂಡಿಂಗ್ ಮುಖಾಂತರ FSSAI ಲೈಸೆನ್ಸ್ ತಗೊಂಡು, ಟ್ರೇಡ್ ಲೈಸೆನ್ಸ್ ನ ತಗೊಂಡು ನೀವು ಮಾಡಬಹುದು. ಬ್ಯಾಂಕಲ್ಲಿ ಲೋನು ಕೂಡ ಸಿಗುತ್ತೆ, ಒಳ್ಳೆ ಟ್ರಾನ್ಸಾಕ್ಷನ್ ಇತ್ತು ಅಂತ ಹೇಳಿದ್ರೆ ಇದ್ರ ಮುಖಾಂತರ ನೀವು ಒಂದು ಜ್ಯೂಸ್ ಇಂಡಸ್ಟ್ರಿನೇ ಕೂಡ ಶುರು ಮಾಡಬಹುದು. ಸೊ ಇವಾಗ ಇದನ್ನ ಎಲ್ಲೆಲ್ಲಿ ಕೊಟ್ಕೋಬೇಕು ಅಂತ ನೋಡೋದಾದ್ರೆ, ಇದನ್ನ ನೀವು ಅಕ್ಕಪಕ್ಕದಲ್ಲೇ ಇರುವಂತಹ ಅಂಗಡಿಗಳಿಗೆ ಟಾರ್ಗೆಟ್ ಮಾಡಿ. ಮಿನಿಮಮ್ ಆ ಹಾಕೋ ಅಂಗಡಿನಲ್ಲಿ ಫ್ರಿಡ್ಜ್ ಇರಬೇಕು, ಆ ರೀತಿ ಅಂಗಡಿನಲ್ಲಿ ಪ್ರಮೋಟ್ ಮಾಡಿ. ಯಾಕಂತ ಹೇಳಿದ್ರೆ ಇದು ಕೋಲ್ಡ್ ಆಗಿದ್ದಷ್ಟು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಬೇಗನೆ ಖಾಲಿ ಆಗುತ್ತೆ. ಇದನ್ನ ಮೇನ್ ಆಗಿ ನೋಡ್ಕೊಳ್ಳಿ. ಬೇಕರಿಗಳಿಗೆ ಜಾಸ್ತಿ ಟಾರ್ಗೆಟ್ ಮಾಡಿ, ಮತ್ತೆ ಸುಮಾರು ಅಂಗಡಿಗಳಲ್ಲೂ ಕೂಡ ಇವಾಗ ಫ್ರಿಡ್ಜ್ ಅಂತೂ ಇದ್ದೇ ಇರುತ್ತೆ, ಅಂತ ಕಡೆಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಕೊಡಿ. ನಿಮ್ಗೆ ಸ್ಟಾರ್ಟಿಂಗ್ ಮಾಡುವಾಗ ಒಂದು ಪೌಚ್ಗೆ ಖರ್ಚಾಗಿರೋ ಖರ್ಚು ಎಷ್ಟು ಹೇಳಿ, 1 ರೂಪಾಯಿ PP ಅವ್ರಿಗೆ, 1 ರೂಪಾಯಿ ಜ್ಯೂಸ್ಗೆ. ಅಂಗಡಿಯವ್ರಿಗೆ 7 ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಉಳಿಯುವಂತ ಲಾಭ 5 ರೂಪಾಯಿ. ಒಂದು ಪೌಚ್ ಮೇಲೆ 200 ml ಪೌಚ್ ಮೇಲೆ 5 ರೂಪಾಯಿ ಲಾಭ ಇದೆ. ಹಂಗಾಗಿ ನೀವು ಒಂದು 200 ಪೌಚ್ನ ಸೇಲ್ ಮಾಡ್ಕೊಂಡ್ರೆ ಸಾಕು. ಡೈಲಿ ಒಂದೊಂದು ಅಂಗಡಿ 20 ಹಾಕಿದ್ರು ಕೂಡ 10 ಅಂಗಡಿಗೆ ಹಾಕೊಂಡ್ರೆ 200 ಪೌಚಸ್ ಖಾಲಿ ಆಗ್ಬಿಡುತ್ತೆ. ಆಗ್ಲೇ ಹೇಳಿದಂಗೆ ಹೋಮ್ ಮೇಡ್ ಆಗಿರೋದ್ರಿಂದ, ಈ ಬೇಸಿಗೆ ಇರೋದ್ರಿಂದ ಮಾರ್ಕೆಟಿಂಗ್ ಒಂದು ಚೆನ್ನಾಗಿ ಮಾಡ್ಕೊಂಡು ಅಂಗಡಿಯವ್ರ ಹತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು, ಕೆಲಸದಿಂದ ಬಂದ ಮೇಲೆ ಫ್ರೀ ಟೈಮಲ್ಲಿ ಮನೆಯಲ್ಲಿ 1-2 ಅವರ್ಸ್ ಮಾಡಿಕೊಂಡು ಇದನ್ನ ಅಕ್ಕಪಕ್ಕದಲ್ಲೇ ಕೊಟ್ಕೊಂಡು ನೀವು ಹಣ ಮಾಡ್ಬೋದು. ಇದನ್ನ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಎಲ್ಲಾ ಕಡೆನೂ ಕೂಡ ಮಾಡ್ಬೋದು. ಸ್ಟಾರ್ಟಿಂಗು ಒಂದ್ ರೀತಿಯಲ್ಲಿ ಮಾಡೋಣ ಜ್ಯೂಸ್ನ ಅಂತ ಹೇಳಿದೀನಿ. ಅದಾದ್ಮೇಲೆ ಬೇರೆ ಬೇರೆ ಫ್ಲೇವರ್ಗಳನ್ನು ಕೂಡ ಟ್ರೈ ಮಾಡಿ, ನ್ಯಾಚುರಲ್ ಆಗಿ ಮಾಡಿ, ಹೆಚ್ಚು ರೀಚ್ ಮಾಡಿ, ಇಂಪ್ರೂವ್ ಮಾಡಿ, ಒಂದು ಮುಂದೆ ದೊಡ್ಡ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಜ್ಯೂಸ್ ಬಿಸ್ನೆಸ್ ಅಲ್ಲಿ ಒಂದು ಸಾಮ್ರಾಜ್ಯನ ಕಟ್ಟಿ ಅಂತ ಹೇಳ್ತಾ, ಈ ಬಿಸ್ನೆಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಾನು ಪ್ರತಿ ಮಂಗಳವಾರ 40 ನಿಮಿಷಗಳ ಉಚಿತ ಮಾಸ್ಟರ್ ಕ್ಲಾಸ್ ನ ಕೊಡ್ತಾ ಇದ್ದೀನಿ. ಇದರಲ್ಲಿ ಬಂಡವಾಳನೇ ಇಲ್ಲದೆ ಪ್ರತಿದಿನ 1,000 ರೂಪಾಯಿನ ಯಾವ ರೀತಿ ಸಂಪಾದನೆ ಮಾಡೋದು, ತಿಂಗಳಿಗೆ 30,000 ರೂಪಾಯಿನ ನಿಮ್ ಕೆಲಸದ ಜೊತೆನೆ ಯಾವ ರೀತಿ ಸಂಪಾದನೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಅಲ್ಲಿ ಪ್ರತಿದಿನ 1,000 ರೂಪಾಯಿನ ಕಡಿಮೆ ಬಂಡವಾಳದಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನಂತಹ ಹಲವಾರು ವಿಡಿಯೋಗಳು ಇದೆ, ಹಿಂದೆನೂ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ, ಯಾವುದು ಆಸಕ್ತಿ ಇದೆ ಆ ಬಿಸ್ನೆಸ್ ನ ಮಾಡಿ ನಮ್ಮ ಕನ್ನಡಿಗರು ಬೆಳೀರಿ ಅಂತ ಕೇಳ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಬಿಸ್ನೆಸ್ ನ ಮಾಡ್ಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಅಂತ ಹೇಳ್ಬಿಟ್ಟು ಏನೇನೋ ತಪ್ಪುಗಳನ್ನ ಮಾಡಿ ತುಂಬಾ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಂಡವಾಳದ ಅವಶ್ಯಕತೆ ಇಲ್ಲ, ಕೆಲಸ ಗೊತ್ತಿರಬೇಕು, ಐಡಿಯಾ ಇರಬೇಕು, ಸ್ಮಾರ್ಟ್ ವರ್ಕ್ ಇರಬೇಕು, ಇನ್ನು ಹಲವಾರು ವಿಚಾರಗಳಿದಾವೆ. ಹಂಗಾಗಿ ನಾನು ನಮ್ಮ ಕನ್ನಡಿಗರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಜಾಣನಾಗು ಕನ್ನಡಿಗ, ಜಯಶಾಲಿಯಾಗು. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.